ಸ್ನೇಹಿತರೆ, ಬೈಕ್ ತಗೊಂಡ್ರೆ ಜೊತೆಗೆ ಇನ್ಶೂರೆನ್ಸ್ ಕೂಡ ತಗೊಳ್ಳೇಬೇಕು. ಕಾನೂನು ಪ್ರಕಾರ ಕಡ್ಡಾಯ ಅನ್ನೋದು ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಬೈಕ್ ತಗೊಳ್ಳೋರಿಗೆ ಕಂಪಲ್ಸರಿ ಅಂತ ಕಾನೂನೇ ಇದೆ, ಸರ್ಕಾರದ ನಿಯಮನೇ ಇದೆ. ಆದರೆ ಇವತ್ತಿಗೂ ಭಾರತದಲ್ಲಿ ಓಡಾಡ್ತಿರೋ 60% ಬೈಕ್ಗಳಿಗೆ ಇನ್ಶೂರೆನ್ಸ್ ಇಲ್ಲದೇನೆ ಇಲ್ಲಿಗಲ್ ಆಗಿ ಓಡಿಸ್ತಾ ಇದ್ದಾರೆ. ಒಂದು ಇನ್ಶೂರೆನ್ಸ್ ತಗೊಳ್ಳಲ್ಲ, ತಗೊಂಡ್ರು ರಿನ್ಯೂ ಮಾಡಿಸೋದಿಲ್ಲ. ಇದಕ್ಕೆ ಬಹಳ ದೊಡ್ಡ ಕಾರಣ ಅಂದರೆ ಬೈಕ್ ಇನ್ಶೂರೆನ್ಸ್ ತಗೊಳ್ಳೋಕೆ ಆಗೋ ಗೋಜಲು ಕಷ್ಟ, ಈಸಿ ಇಲ್ಲ ಕೆಲವರಿಗೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಕೇವಲ 60 ಸೆಕೆಂಡ್ಗಳಲ್ಲಿ ಬೈಕ್ ಇನ್ಶೂರೆನ್ಸನ್ನು ಹೇಗೆ ತಗೋಬಹುದು, ರಿನ್ಯೂವಲ್ ಹೇಗೆ ಮಾಡ್ಕೋಬಹುದು, ಆ ಮೂಲಕ ಸೇಫ್ಟಿಯನ್ನು ಹೇಗೆ ನಿಮಗೆ ನೀವು ಒದಗಿಸಿಕೊಳ್ಳಬಹುದು ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಬೈಕ್ ತಗೊಳ್ಳೋದು ಅಂದ್ರೆ ಅದರಲ್ಲೂ ಕೂಡ ಎಸ್ಪೆಷಲಿ ಯುವಕರಿಗೆ ಸ್ವಾತಂತ್ರ್ಯ ಸಿಕ್ಕಷ್ಟೇ ಸೆಲೆಬ್ರೇಷನ್, ವಿಶ್ವ ಗೆದ್ಬಿಟ್ವಿ ಅಂತ ಹೇಳಿ ತೇಲಾಡ್ತಿರ್ತಾರೆ. ಆದರೆ ಈ ಫ್ರೀಡಮ್ನ ಜವಾಬ್ದಾರಿಯುತವಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ಅದೇ ನಮ್ಮನ್ನ ಸಮಸ್ಯೆಗಳ ಸರಿಯಲ್ಲಿ ಬಂಧಿಸಿಬಿಡುತ್ತೆ. ಈ ರೀತಿ ಎಚ್ಚರ ವಹಿಸಲೇ ಬೇಕಾದ ಜವಾಬ್ದಾರಿಗಳಲ್ಲಿ ಬೈಕ್ ಇನ್ಶೂರೆನ್ಸ್ ತಗೊಳ್ಳೋದು ಕೂಡ ಒಂದು. ಆದ್ರೆ ಸ್ನೇಹಿತರೆ, ಈ ವರದಿಯಲ್ಲಿ ನಾವು ಕೇವಲ 60 ಸೆಕೆಂಡ್ಗಳಲ್ಲಿ ಬೈಕ್ ಇನ್ಶೂರೆನ್ಸ್ ಮಾಡಿಸೋದು ಹೇಗೆ ಅಂತ ನಿಮಗೆ ಹೇಳ್ತೀವಿ. ಕೇವಲ ನಿಮ್ಮ ಬೈಕ್ ನ ರಿಜಿಸ್ಟರ್ ನಂಬರ್ ಅನ್ನ ಎಂಟ್ರಿ ಮಾಡಿ, ನಂಬರ್ ಪ್ಲೇಟ್ ಅಲ್ಲಿ ಇರ್ತದೆ, ಎಂಟ್ರಿ ಮಾಡಿ, ನಿಮಗೆ ಬೇಕಾದ ಪರ್ಫೆಕ್ಟ್ ಪ್ಲಾನ್ ಅನ್ನ ಆಯ್ಕೆ ಮಾಡಿ, KYC ಮತ್ತಿತರ ಬೇಸಿಕ್ ಡೀಟೇಲ್ಸ್ ನ ಎಂಟರ್ ಮಾಡಿದ್ರೆ ಸಾಕು. 60 ಸೆಕೆಂಡ್ ಒಳಗಡೆ ನಿಮ್ಮ ಬೈಕ್ ಇನ್ಶೂರೆನ್ಸ್ ಪಾಲಿಸಿ ನಿಮ್ಮ ಕೈಯಲ್ಲಿರುತ್ತೆ. ಸುಮಾರು 20ಕ್ಕೂ ಅಧಿಕ ಟಾಪ್ ಇನ್ಶೂರೆನ್ಸ್ ಕಂಪನಿಗಳು ನಾವು ಕೊಟ್ಟಿರೋ ಲಿಂಕ್ ಮೂಲಕ ಹೋದ್ರೆ ನಿಮಗೆ ಬೆರಳ ತುದಿಯಲ್ಲಿ ನಿಮಗೆ ಅವೈಲೇಬಲ್ ಇರ್ತವೆ. ಈಸಿಯಾಗಿ ಆ ಎಲ್ಲ ಕಂಪನಿಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ನಿಮಗೆ ಬೆಸ್ಟ್ ಪ್ಲಾನ್ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಆಲ್ರೆಡಿ ಈ ರೀತಿ ಸುಮಾರು 1.5 ಕೋಟಿಗೂ ಅಧಿಕ ಜನ ತಮ್ಮ ಬೈಕ್ನ ಇನ್ಶೂರೆನ್ಸ್ ಅನ್ನ ತಗೊಂಡು ಸೇಫ್ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಇದನ್ನ ಮಾಡ್ಕೋಬಹುದು. ಲಿಂಕ್ ಮೂಲಕ ಹೋಗಿ ನೀವು ಪರ್ಚೇಸ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ನಿಮಗೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಕೂಡ ಫ್ರೀ ಆಗಿ ಸಿಗುತ್ತೆ. ಯಾವಾಗ ಬೇಕಾದ್ರೂ ನಿಮ್ಮ ಬೈಕ್ ಇಟ್ಟು ಹೋಗಬಹುದಲ್ವಾ, ರಸ್ತೆ ಮಧ್ಯೆ ನಿಂತ್ಕೋಬಹುದಲ್ವಾ. ಆಗ ನೀವು ನೆರವಿಗಾಗಿ ಯಾರ್ಯಾರಿಗೂ ಫೋನ್ ಮಾಡಬೇಕು ಅಂತಿಲ್ಲ. ಗಾಡಿಯನ್ನ ಟೋ ಮಾಡೋದ್ರಿಂದ ಹಿಡಿದು ಬ್ಯಾಟ್ರಿಯನ್ನ ಜಂಪ್ ಸ್ಟಾರ್ಟ್ ಮಾಡೋದು, ಸಣ್ಣ ಪುಟ್ಟ ರಿಪೇರಿ ಇದ್ರೆ ರಿಪೇರಿ ಕೂಡ ಮಾಡಿಕೊಡೋದು ಎಲ್ಲವನ್ನ ಈ RSA ನವರು, ರೋಡ್ ಸೈಡ್ ಅಸಿಸ್ಟೆನ್ಸ್ ನವರು ಮಾಡ್ತಾರೆ. ಪೆಟ್ರೋಲ್ ಖಾಲಿ ಆಗಿದ್ರೆ ಪೆಟ್ರೋಲ್ನ ಕೂಡ ಸಪ್ಲೈ ಮಾಡೋಕೆ ನೀವು ಇಲ್ಲಿ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಒಂದು ವೇಳೆ ತೀರಾ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರೆ ನಿಮಗೆ ಬೇರೆ ಟ್ಯಾಕ್ಸಿ ಮಾಡಿಕೊಡೋದು ಅಥವಾ ಅಲ್ಲೇ ಅಕಾಮಿಡೇಷನ್ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ. ಆ ರೀತಿ ಇದೆಲ್ಲ ಆಪ್ಷನ್ಸ್ ಇರೋ ಇನ್ಶೂರೆನ್ಸ್ಗಳು ಬಂದಿವೆ. ದಾರಿ ಮಧ್ಯೆ ಹೋಗ್ತಾ ಇರ್ತೀರಿ, ಎಲ್ಲಿಗೋ ದೂರಕ್ಕೆ ರೈಡ್ ಹೋಗ್ತಿರ್ತೀರಿ, ಇದಕ್ಕಿದಂಗೆ ಬೈಕ್ ಕೈ ಕೊಡ್ತು, ನಿಯರ್ ಬೈ ಯಾವುದೇ ಗ್ಯಾರೇಜಸ್ ಇಲ್ಲ, ಯಾರಿಗೆ ಹೆಲ್ಪ್ ಕೇಳ್ತೀರಾ ಅಂತ ಟೈಮ್ನಲ್ಲಿ ಇವೆಲ್ಲ ಹೆಲ್ಪ್ ಆಗುವಂತಹ ಫೀಚರ್ಸ್. ಇವೆಲ್ಲ ಬೇಸಿಕ್ ಫೀಚರ್ಸ್. ಇವುಗಳ ಜೊತೆಗೆ ನಾನಾ ರೀತಿಯ ಆಡ್ ಆನ್ ಆಪ್ಷನ್ಸ್ ಕೂಡ ಇವೆ. ಉದಾಹರಣೆಗೆ 0 ಡಿಪ್ರಿಸಿಯೇಷನ್ ಇರುತ್ತೆ. ಅಂದರೆ ನೀವು ಬೈಕ್ ಯೂಸ್ ಮಾಡಿದ ಹಾಗೆ ಅದರ ರೀಸೇಲ್ ವ್ಯಾಲ್ಯೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ನೀವು ಇನ್ಶೂರೆನ್ಸ್ ಕ್ಲೇಮ್ ಮಾಡಿದಾಗ ಇನ್ಶೂರೆನ್ಸ್ ಕಂಪನಿಗಳು ಆ ಡಿಪ್ರಿಷಿಯೇಷನ್ ಅಥವಾ ಕಡಿಮೆಯಾದ ಬೆಲೆಗೆ ಇನ್ಶೂರೆನ್ಸ್ ಕೊಡ್ತಾರೆ, ಅದನ್ನೆಲ್ಲ ಮೈನಸ್ ಮಾಡಿಬಿಟ್ಟು. ಆದರೆ ನೀವು ಆ್ಯಡ್ ಆನ್ಗಳನ್ನು ಆ್ಯಡ್ ಮಾಡಿಕೊಳ್ಳೋ ಮೂಲಕ ಫುಲ್ ಅಮೌಂಟ್ ಕ್ಲೇಮ್ ಮಾಡೋ ರೀತಿಯಲ್ಲಿ, ಅಂದರೆ ನೀವು ಬೈಕ್ ತಗೊಂಡಾಗ ಏನು ರೆಡಿ ತಗೊಂಡಿರ್ತೀರೋ ಅಷ್ಟು ಕ್ಲೇಮ್ ಆಗೋ ರೀತಿಯಲ್ಲಿ, ವರ್ಷಗಳ ಬಳಿಕವೂ ಕೂಡ, ಹಲವು ವರ್ಷಗಳ ಬಳಿಕ ಕೂಡ ಅದೇ ರೇಟ್ ಸಿಗೋ ರೀತಿಯಲ್ಲಿ ಇನ್ಶೂರೆನ್ಸ್ ಮಾಡಿಸ್ಕೋಬಹುದು. ಸಣ್ಣ ಪುಟ್ಟ ಬೈಕ್ನಿಂದ ಹಿಡಿದು ವಿಶೇಷವಾಗಿ ಎಕ್ಸ್ಪೆನ್ಸಿವ್ ದುಬಾರಿ ಬೈಕ್ ತಗೊಳ್ತಾರಲ್ಲ ಅವರಿಗಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಆಡ್ ಆನ್. ಜೊತೆಗೆ ಅದರಲ್ಲಿ ಆಡ್ ಆನ್ ಆಗಿ ಪರ್ಸನಲ್ ಆಕ್ಸಿಡೆಂಟ್ ಕವರ್ ಕೂಡ ಸಿಗುತ್ತೆ. ಅದರಲ್ಲಿ ಕೇವಲ ಬೈಕ್ಗೆ ಮಾತ್ರ ಅಲ್ಲ, ನಿಮ್ಮ ದೇಹಕ್ಕೂ ಇನ್ಶೂರೆನ್ಸ್ ಸಿಗುತ್ತೆ. ಏನೋ ಒಂದು ವೇಳೆ ನೀವು ಎಲೆಕ್ಟ್ರಿಕ್ ಗಾಡಿಗಳನ್ನ ಹೊಂದಿದ್ರು ಕೂಡ ನಿಮಗೆ ಒಳ್ಳೆ ಆಫರ್ಸ್ ಇದೆ. ನಿಮ್ಮ EV ಗಾಡಿಗೆ ಕಡಿಮೆ ಬೆಲೆಯಲ್ಲಿ ಬ್ಯಾಟ್ರಿ ಕವರ್ ಸಿಗುತ್ತೆ. ಅಂದ್ರೆ ಬ್ಯಾಟ್ರಿಗೆ ಏನಾದರೂ ಡ್ಯಾಮೇಜಸ್ ಆದ್ರೆ ಅದಕ್ಕೂ ಕೂಡ ಇನ್ಶೂರೆನ್ಸ್ ಮಾಡಿಸಬಹುದು. ಜೊತೆಗೆ ನೀವು ಇವ್ರ ಹತ್ರ ಇನ್ಶೂರೆನ್ಸ್ ಮಾಡಿಸಿದಾಗ ರಿನ್ಯೂ ಮಾಡಿಸ್ಕೋಬೇಕಾದ್ರೆ 85% ವರೆಗೂ ಡಿಸ್ಕೌಂಟ್ ಪಡೆಯೋ ಸಾಧ್ಯತೆ ಇರುತ್ತೆ. ಕೇವಲ ದಿನಕ್ಕೆ 1.3 ರೂಪಾಯಿ ಲೆಕ್ಕದಲ್ಲಿ ನೀವು 2 ವೀಲರ್ ಇನ್ಶೂರೆನ್ಸ್ ಮಾಡಿಸ್ಕೋಬಹುದು. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ಗಿಂತ ಎಕ್ಸ್ಟ್ರಾ 50 ರೂಪಾಯಿ ನೀವಿಲ್ಲಿ ಉಳಿಸಬಹುದು. ಜೊತೆಗೆ ಸಣ್ಣ ಅಪಘಾತ ಇರಲಿ, ದೊಡ್ಡ ಅಪಘಾತ ಇರಲಿ, ಕ್ಲೇಮ್ ಪ್ರೋಸೆಸ್ ಇವಾಗೆಲ್ಲ ತುಂಬಾ ಫಾಸ್ಟ್ ಆಗಿದೆ. ಆನ್ ಸ್ಪಾಟ್ ಕ್ಲೇಮ್ ಮಾಡ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಇರುತ್ತೆ. ಹಾಗೆ ನೆನಪಿರಲಿ, ಇನ್ಶೂರೆನ್ಸ್ ಇಲ್ಲದೆ ಬೈಕ್ ಓಡಿಸಿದ್ರೆ ಪೊಲೀಸರು ನಿಮಗೆ 4,000 ರೂಪಾಯಿವರೆಗೂ ಫೈನ್ ಹಾಕಬಹುದು. 4,000 ರೂಪಾಯಿವರೆಗೆ ಸಿಕ್ಕಾಕೊಂಡ್ರೆ. ಜೊತೆಗೆ ಇನ್ಶೂರೆನ್ಸ್ ಇಲ್ಲದೆ ಬೈಕ್ ಓಡಿಸಿದ್ರೆ ಅಪಘಾತ ಆದಾಗ ನಿಮಗೆ ಯಾವುದೇ ಕ್ಲೇಮ್ ಕೂಡ ಸಿಗೋದಿಲ್ಲ. ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಆ ರೀತಿ ಫೈನ್ ಕಟ್ಟೋದಕ್ಕಿಂತ, ಆಮೇಲೆ ಸಣ್ಣ ಪುಟ್ಟ ಅಪಘಾತಗಳಾದಾಗ ಅಯ್ಯೋ ಬೈಕ್ ಪುಡಿ ಆಯ್ತು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂರೋದಕ್ಕಿಂತ ಈ ಕೂಡಲೇ ರಿನ್ಯೂವಲ್ ಮಾಡಿಸಿ. ಹಾಗೆ ಹೊಸ ಬೈಕ್ ತಗೊಳ್ಳೋರು ಕೂಡ ನೀವು ಡೀಲರ್ಶಿಪ್ ಅಲ್ಲೇ ಮಾಡಬೇಕು ಅಂತ ಏನಿಲ್ಲ. ನೀವು ಕೂಡ ಡೈರೆಕ್ಟ್ ಆಗಿ ಆಮೇಲೆ ಆನ್ಲೈನ್ ಅಲ್ಲಿ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಬಹುದು. ನಿಮಗೆ ಡೀಲರ್ಶಿಪ್ಗಿಂತ ಎಕ್ಸ್ಟ್ರಾ ಡಿಸ್ಕೌಂಟ್ ನೊಂದಿಗೆ ಆನ್ಲೈನ್ ನಲ್ಲಿ ಇನ್ಶೂರೆನ್ಸ್ ಸಿಗುತ್ತೆ. ಹಾಗಾಗಿ ಹೊಸ ಬೈಕ್ ತಗೊಳ್ಳೋರು ಮತ್ತು ಆಲ್ರೆಡಿ ಇರೋ ಬೈಕ್ನ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡಿಸೋಕಿರೋರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಮಿಸ್ ಮಾಡದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.